ಇಲ್ಲಿ ನೋಡಿ ನೈಟ್ ಟೈಮ್ ಅಲ್ಲಿ ಈ ರೀತಿ ಕಾಣುತ್ತೆ. ಹೇಳಲ್ಲ ಸರ್. ಇನ್ನೊಂದು ಟಾಟಾ ಮೋಟರ್ಸ್ ಚಾಸಿ ಇದು ಚಾಸಿಗೆ ಬಿಲ್ಡ್ ಆಗಿರೋದು. Build ಆಗಿರೋದು. ಆಗಿರೋ ಕ್ವಾಲಿಟಿ ನೋಡಿ. ಹೌದು, ಮತ್ತೆ ಒಂದು ಫಿನಿಶಿಂಗ್ ಫಿನಿಶಿಂಗ್ ನೋಡಿ. ಫಿನಿಶಿಂಗ್ ಏನು ಏನ್ ಗೊತ್ತೇ correct ಆಗಲ್ಲ, ಆಗಿದೆ. ಗೊತ್ತೇ ಆಗಲ್ಲ. ಏನು ಅಂತಂದ್ರೆ ತುಂಬಾ ಟೇಸ್ಟ್ಫುಲ್ ಆಗಿ ಮಾಡೋ ರೀತಿ ಇದೆ. ಸೊ ವೋಲ್ವೋ ಲುಕಿಂಗ್ ಬಂದಿದೆ. ವೋಲ್ವೋ, ಸ್ಕಾನಿಯಾ ಏನು ಅಂತಂದ್ರೆ Scania. ಇಂಟರ್ನ್ಯಾಷನಲ್ ಲೆವೆಲ್ ಗೆ ಇದೆ. ಏನು ಅಂತಂದ್ರೆ ಬಾಡಿ ಬಿಲ್ಡಿಂಗ್. ಸರ್ ಸೊ ಕೊನೆಯದಾಗಿ ಅದೇ ಕ್ವಶನ್ ಕೇಳೋಣ ಸರ್. ಏನಂತಾರೆ ಎಷ್ಟಾಗುತ್ತೆ ಸರ್ ಅಮೌಂಟ್? ಸರ್ ದೊಡ್ಡ ಬಸ್. ಸೊ ಇಲ್ಲಿ ನೋಡ್ತಿರ್ಬೋದು ಏನಂತ ಡ್ರೈವಿಂಗ್ ಮಾನಿಟರ್ ಸಿಸ್ಟಮ್, ಆನ್ ಟೈಮ್ ಡಿಪಾರ್ಚರ್, ವುಮೆನ್ ಸೇಫ್ಟಿ, ಚಾರ್ಜಿಂಗ್ ಪಾಯಿಂಟ್, CCTV. ಸರ್ ಬಂದು ಕಾಕ್ಪಿಟ್ ಸೀಟ್ ಅಲ್ಲಿ ಕೂತಿದ್ದಾರೆ, ಅಂದ್ರೆ ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ದಾರೆ. ಸರ್ ಇದು ಕಂಪ್ಲೀಟ್ಲಿ ಪವರ್ ಸ್ಟೇರಿಂಗ್, ಹೈಡ್ರಾಲಿಕ್ ಸ್ಟೇರಿಂಗ್. ಸರ್ ಆಗಿದೆ. ಆ ಬಸ್ಗೂ ಈ ಬಸ್ಗೂ ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಈ ಬಸ್ ಬಂದು ಕಂಪ್ಲೀಟ್ಲಿ ಬಂದು ಸ್ಲೀಪರ್ ಕೋಚ್ ನೋಡ್ತಿರ್ಬೋದು ನೋಡಿ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೆ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನೀವಿಂದ ನೋಡ್ತಿರ್ಬೋದು, ಇದು ಟಾಟಾ ಚಾಸಿ ಆಕ್ಚುಲಿ. ಆದ್ರೆ ಏನು ಅಂತಂದ್ರೆ ಅದ್ಭುತವಾದ 2 ಬಸ್ಗಳಿದೆ ನೋಡ್ತಿರ್ಬೋದು. ಇದು ಟಾಟಾ ಚಾಸಿ ಮೇಲೆ ಈ ಒಂದು ಬಾಡಿನ ಕನ್ಸ್ಟ್ರಕ್ಟ್ ಮಾಡ್ತಿರೋದು. ಸೊ ಗೆಳೆಯರೆ, ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ಮೊದಲಾಗಿ ಏನು ಅಂತಂದ್ರೆ ಟಾಟಾದ ಒಂದು ಎಕ್ಸಿಕ್ಯೂಟಿವ್ ಅವರು ಮಾತ್ರ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತೆ ಪರಿಚಯ? ನಮ್ಮ ಹೆಸರು ವರದರಾಯ್ ಅಂತ. ಓಕೆ, ಬ್ಯಾಕ್ ಅಂಡ್ ಆಫೀಸ್. ಬ್ಯಾಕ್ ಅಂಡ್ ಆಫೀಸ್ ಅಲ್ಲಿ ವರ್ಕ್ ಮಾಡಿ. ಅಂದ್ರೆ ಇದು ಹೈವೇ ಮೋಟರ್ಸ್. ಇದು ಬಂದ್ಬಿಟ್ಟು ನೆಲಮಂಗಲ ಹತ್ರ ಇರೋದು. ಸೊ ಅಲ್ಲಿ ಒಂದು 2 ಅದ್ಭುತವಾದ ಏನೋ ನೋಡಿದೆ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಂದೆ. ಸೊ ಗೆಳೆಯರೆ, ನೀವು ಇಲ್ಲಿ ನೋಡ್ತಿರೋದು ಏನು ಅಂತಂದ್ರೆ ಈ ಒಂದು ವೆಹಿಕಲ್. ಸರ್ ಇದು ಟಾಟಾ ಮೋಟರ್ಸ್, ಇದು ಎಸ್ ಸರ್, ಕಂಪ್ಲೀಟ್ ಚಾಸಿ. ಚಾಸಿ. ಆದ್ರೆ ಇದು ನೋಡಕ್ಕೆ ಓಲೋ ತರ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ. 2 ಗಾಡಿ ಇದೆ. ಪಡಿಕಲ್ ಅಂತ ಈ ಒಂದು ಬ್ರ್ಯಾಂಡ್, ಬಟ್ ಟಾಟಾ ಚಾಸಿ. ಸರ್ ಇದು ಹೆಡ್ಲೈಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಎಲ್ಲ ಏನು ಅಂತಂದ್ರೆ ಎಲ್ಲ LED ಔಟ್ ಸೈಡ್ ಬಾಡಿ ಬಿಲ್ಡಿಂಗ್ ಆಗಿರೋದು ಸರ್. ಕಂಪ್ಲೀಟ್ಲಿ ಹ್ಯಾಂಡ್ ಕಸ್ಟಮೈಸ್. ಹ್ಯಾಂಡ್ ಕಸ್ಟಮೈಸ್ಡ್ ಎಲ್ಲ. ಏನಂತಂದ್ರೆ ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ಪರ್ಟಿಕ್ಯುಲರ್ ಕಂಪನಿದು ಬಾಡಿ ಬಿಲ್ಡಿಂಗ್. ಅದೇ ಬಾಡಿ ಬಿಲ್ಡಿಂಗ್ ತಾನೇ ಅದು, ಎಸ್ ಸರ್. ದಾಮೋದರ್. ಬಾಡಿ ಬಿಲ್ಡಿಂಗ್. ಇದು ಏನು ಅಂತಂದ್ರೆ ಯಾವುದೇ ಒಂದು ಸ್ಪೋರ್ಟ್ಸ್ ಕಾರ್ಗೂ ಕಮ್ಮಿ ಇಲ್ಲ. ಕಂಪ್ಲೀಟ್ HD ಕಿಟ್ ಪ್ಲಸ್ LED ಅಲ್ವಾ? ಎಸ್ ಸರ್. ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಲ್ಯಾಂಪ್ ಪ್ಲಸ್. ಸರ್ ಏನು ಅಂತಂದ್ರೆ ಇದು ಒಳ್ಳೆ ಸ್ಪೋರ್ಟ್ಸ್ ಕಾರ್ ತರ. ಎಸ್ ಸರ್. ಹೌದು. ಇದೆಲ್ಲ ಏನು ಮೆಟಲ್. ಸೊ 2 ವೇರಿಯಂಟ್, 2 ಕಲರ್ ಅವೈಲೇಬಲ್ ಇದೆ. ಒಂದು ಈ ಕಲರ್, ಇನ್ನೊಂದು ವೆಹಿಕಲ್ ನೋಡಿ ಸೇಮ್ ಚಾಸಿ ಬಟ್ ಈ ಕಲರ್. ಇದ್ರದ್ದು ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಕಲರ್ ಮಾತ್ರ ಚೇಂಜ್. ಒಂಥರ ಸರ್ ಈ ಮಿರರೇ ಇದ್ರದ್ದು ಒಂಥರ ಅಟ್ರಾಕ್ಷನ್ ಸರ್ ಈ ಗಾಡಿದು. ನೋಡಿ ಹೆಂಗ್ ಕಾಣ್ತಿದೆ ಅಂತ. ಎಸ್ ಸರ್. ಇದರಲ್ಲಿ 4-5 ಮಿರರ್ ಕಾಣ್ತಾ ಇದೆ ಆಕ್ಚುಲಿ. ನೋಡಿ 4-5 ಮಿರರ್ ಇದೆ, 3 ಮಿರರ್ ಇದೆ ಆಕ್ಚುಲಿ. ವಿಸಿಬಿಲಿಟಿ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಮಿರರ್ ಕೂಡ ಬರುತ್ತೆ. ಸರ್ ಒಳಗೆ ಹೋಗಿ ನೋಡೋಣ ಯಾವ ತರ ಇದೆ. ಸರ್ ಇದೆಲ್ಲ ಹ್ಯಾಂಡ್ ಮೇಡ್, ಹ್ಯಾಂಡ್ ಕಸ್ಟಮೈಸ್ ಇದೆ. ಎಲ್ಲ ವುಡನ್ ಹ್ಯಾಂಡ್ ಬಿಲ್ಡ್. ಇದೆಲ್ಲ ವುಡನ್ ಫಿನಿಶಿಂಗ್ ಅಲ್ಲಿ ಇದೆ. ಅಂದ್ರೆ ಇದು ಫ್ಲೋರಿಂಗ್ ಇನ್ನು ಕೆಲಸ ಬಾಕಿ ಇದೆಯಾ ಅಲ್ಲ? ಇದು ಹಿಂಗೆ ಕಂಪ್ಲೀಟ್ಲಿ ಫಿನಿಶ್ ಆಗಿ ಬಂದಿರೋ ಗಾಡಿ ಇದು. ಓಹ್, ಏನು ಅಂತಂದ್ರೆ ಈ ಹೊಸ ಗಾಡಿದು ಒಂದು ಸ್ಮೆಲ್, ಅರೋಮಾ ಏನಿದೆ ಅದು ಹಂಗೆ ಹೊಡಿತಾ ಇದೆ. ಎಸ್ ಸರ್. ಎಸ್ ಸರ್. ಒಂದು ಯೂಸೇ ಆಗಿಲ್ಲ ಆಕ್ಚುಲಿ. ಬಾಡಿ ಬಿಲ್ಡಿಂಗ್ ಆಗಿ ನಿಂತ ಗಾಡಿ ಇದು. ಗೆಳೆಯರೆ, ಈ ಒಂದು ಬಸ್ನ ಡ್ಯಾಶ್ ಬೋರ್ಡಿಂಗ್ ಇದೆ ನೋಡಿ, ದೊಡ್ಡ ಒಂದು ವಿಂಡ್ಶೀಲ್ಡ್. ಡಿಜಿಟಲ್ ನೇಮಿಂಗ್. ಡಿಜಿಟಲ್ ನೇಮಿಂಗ್. ಎಸ್ ಸರ್. ನೀವಿಲ್ಲಿ ನೋಡ್ತಿರ್ಬೋದು ಇದು ಡಿಜಿಟಲ್ ನೇಮಿಂಗ್. ಪ್ಲಸ್ ಕಾಕ್ಪಿಟ್ ವ್ಯೂ ನೋಡಿ, ಟಾಟಾ ಮೋಟರ್ಸ್ ನೋಡಿ, ಎಷ್ಟು ಸ್ವಿಚಸ್. ಪ್ಲಸ್ ಒಳ್ಳೆ ಒಂದು ಕುಶನ್ ಡ್ರೈವರ್ಗೆ, ಡ್ರೈವಿಂಗ್ ಸೀಟ್ ನೋಡ್ಬೋದು ಆ ಕಡೆಯಿಂದ ಬಂದು. ಸೊ ಗೆಳೆಯರೆ ನೋಡಿ, ಇಲ್ಲಿ ಸರ್ ಬಂದು ಕಾಕ್ಪಿಟ್ ಸೀಟ್ ಅಲ್ಲಿ ಕೂತಿದ್ದಾರೆ, ಅಂದ್ರೆ ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ದಾರೆ. ಸರ್ ಇದು ಕಂಪ್ಲೀಟ್ಲಿ ಪವರ್ ಸ್ಟೇರಿಂಗ್, ಹೈಡ್ರಾಲಿಕ್ ಸ್ಟೇರಿಂಗ್. ಎಸ್ ಸರ್ ಆಗಿದೆ. ಹೈಡ್ರಾಲಿಕ್ ಸ್ಟೇರಿಂಗ್, ಟಿಲ್ಟಿಂಗ್ ಎಲ್ಲ ಇದೆಯಾ? ಫಿಟ್ಟಿಂಗ್ ಇದೆ ಸರ್. ಎಲ್ಲ ಇದೆ, ಟೆಲಿಸ್ಕೋಪಿಕ್ ಪ್ಲಸ್ ಟಿಲ್ಟಿಂಗ್ ಎಲ್ಲ ಇದೆ. ಸೊ ಸರ್ ಇದೇನಿದು ರಿವರ್ಸ್ ಕ್ಯಾಮರಾ? ಇದು ಬಂದು ಎಸಿ CCTV ಸರ್. CCTV ಪ್ಲಸ್ ರಿವರ್ಸ್ ಕ್ಯಾಮರಾ. ಸೊ ಎಲ್ಲ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಿರ್ಬೋದು ಈ ರೀತಿ ಇದೆ. ಸರ್ ಎಲ್ಲ ಕುಶನ್ ಎಲ್ಲ ಚೆನ್ನಾಗಿದೆ ಸರ್. ಆಕ್ಚುಲಿ ನೋಡ್ತಿರ್ಬೋದು ಕುಶನ್, ಇಲ್ಲೂ ಕುಶನ್. ಇದೇನಕ್ಕೆ? ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡಿರೋದು ಎಲ್ಲ ಫಸ್ಟ್ ಏಡ್ ಕಿಟ್ ಇದೆ ಸರ್. ಅದು ಕೋ ಡ್ರೈವರ್ ರೇಸಿಂಗ್ ಪ್ಲಸ್. ಇದು ಕೋ ಡ್ರೈವರ್. ಇದು ಹಿಂಗ್ ಬರುತ್ತೆ, ಬರುತ್ತೆ. ಪ್ಲಸ್ ಏನಂತಂದ್ರೆ ಮೇಲೆ ನೋಡ್ತಿರ್ಬೋದು ಒಂದು ಏರ್ ಲೆಟಿನ್ ಇದೆ, ಪ್ಲಸ್ ಒಂದು ಅದ್ಭುತವಾದ ಒಂದು LED ಲೈಟ್ಸ್, ಏನು ಟ್ಯೂಬ್ ಲೈಟ್ ಸಖತ್ತಾಗಿ ಕಾಣ್ತಿದೆ ನೋಡ್ತಿರ್ಬೋದು. ಸರ್ ಒಳಗೆ ಹೋಗೋಣ. ಸರ್ ಎಷ್ಟು ಗೇರ್ ಇದು? ಎಷ್ಟು ಗೇರ್ ಇದು ಬಂದು 6 ಗೇರ್, 6 ಸ್ಪೀಡ್. ಬನ್ನಿ. 6+1. ಸೊ ಇಲ್ಲಿ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಎಲ್ಲ ಲೈಟಿಂಗ್ ಎಲ್ಲ ಆಗಿ. ಸೊ ಇಲ್ಲೊಂದು ಲೈಟ್. ಇದೆಲ್ಲ ಬಂದ್ಬಿಟ್ಟು ಏನು ಅಂತಂದ್ರೆ ಸ್ಲೀಪಿಂಗ್ ಕೋಚ್. ಇದು ಸ್ಲೀಪಿಂಗ್ ಕೋಚ್ ನೋಡ್ತಿರ್ಬೋದು, ಪಡಿಕಲ್ ಅಂತ ಬ್ರ್ಯಾಂಡಿಂಗ್ ಅಲ್ಲಿ ಮಾಡಿದ್ದಾರೆ. ಕ್ವಾಲಿಟಿ ಸೂಪರ್ ಆಗಿದೆ. ಇಲ್ಲೂ ಕುಶನ್, ಲೆದರ್ ಕುಶನ್ ಸಖತ್ತಾಗಿದೆ. ಬಟ್ ಕೆಳಗೆ ನೋಡಿ ಸೀಟಿಂಗ್. ಇದು ಬಂದು ಸ್ಲೀಪಿಂಗ್ ಪ್ಲಸ್
ಇಲ್ಲಿ ನೋಡ್ತಿರ್ಬೋದು AC ವೆಂಟಿಲೇಷನ್, ಒಂದು ಬಲ್ಬ್ ಪ್ಲಸ್ ಇಲ್ಲೊಂದು ವೆಂಟಿಲೇಷನ್. ಸರ್ ಇಲ್ಲಿ ಸ್ಲೀಪಿಂಗ್ ಈ ಕಡೆ ಸೈಡ್. ಎಸ್ ಸರ್, ಎಸ್ ಸರ್. ಸರ್ ಇದು ಯಾವ ಸೀಟ್ ಇದು? ಇದು ಬಂದು ಕ್ಯಾಪ್ಟನ್ ಸೀಟ್ಸ್. ಕ್ಯಾಪ್ಟನ್ ಸೀಟ್ ಪ್ಲಸ್ ಇದಕ್ಕೆ ಇದೆಲ್ಲ ಟೈರಷ್ಟೆಲ್ಲ ಬರುತ್ತೆ, ಎಸ್ ಸರ್, ಎಸ್ ಸರ್. ಎಲ್ಲ ಬರುತ್ತೆ. ಇಲ್ಲೊಂದು ಇರ್ಬೋದು. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ಮೇಲೆ ನೋಡಿ ಏನು ಅಂತಂದ್ರೆ ಸೀಟ್ ನಂಬರು ಪ್ಲಸ್ ಬ್ರ್ಯಾಂಡಿಂಗ್, ಗಾಡಿದು ಬ್ರ್ಯಾಂಡಿಂಗ್ ಪ್ಲಸ್ ಇಲ್ಲೊಂದು ಸ್ಪೀಕರ್ಸು. ಸೂಪರ್ ಆಗಿದೆ ಗಾಡಿ ಆಕ್ಚುಲಿ. ಸರ್ ಇದು ಎಷ್ಟು ಸೀಟರ್ ಇದು? ಎಷ್ಟು ಸೀಟರ್ ಇದು? 50 ಪ್ಲಸ್ ಲೆವೆಲ್ಸ್. 51 ಸೀಟರ್. ಇನ್ನೊಂದೇನು ಗೊತ್ತಾ ನಂಗೆ ಖುಷಿಯಾಗಿದ್ದು, ಮೊಬೈಲ್ ಹೋಲ್ಡರ್ ಇದೆ ನೋಡಿ. ಇಲ್ಲಿ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಕಸ್ಟಮರ್ಗೆ ಯಾವ ರೀತಿನೂ ಪ್ರಾಬ್ಲಮೇ ಇರಬಾರ್ದು, ಎಸ್ ಸರ್. ಆ ತರ ಮಾಡಿದ್ದಾರೆ. ಸರ್ ಇದೇನಿದು ಇಲ್ಲಿ ಇದು ಈ ಕಡೆ ಇದು ಲಗೇಜ್ ಸ್ಪೇಸಿಂಗ್. ಲಗೇಜ್ ಸ್ಪೇಸಿಂಗ್, ವಾಟರ್ ಬಾಟಲ್ ಸ್ಮಾಲ್ ಬ್ಯಾಗ್ಸ್ ಎಲ್ಲ ಇಟ್ಕೊಳಕಲ್ಲ. ತುಂಬಾ ಚೆನ್ನಾಗಿದೆ, ಕಾನ್ಫಿ ಆಗಿದೆ. ಮತ್ತೆ ಬಸ್ ಮಾತ್ರ ಸಖತ್ ಲಕ್ಸುರಿ ಇದೆ ಸರ್. ಬೇರೆ ಕಂಪ್ನಿ ಕೆಲವೊಂದು ಬಸ್ಗಳಲ್ಲಿ ಟೈರೆಸ್ಟ್ ಬರಲ್ಲ, ಅದೇ ಅದೇ ಟೈರೆಸ್ಟ್ ಇದೆ. ಎಲ್ಲ ಇದೆ, ಎಲ್ಲ ಸೀಟ್ ಅಡ್ಜಸ್ಟಿಂಗ್ ಎಲ್ಲ ಇದೆ. Yes, ಇದು sir, ಇದು yes, sir. ಸರ್ ಕೂತ್ ನೋಡಿ ಒಂದ್ ಸೀಟಲ್ಲಿ. ನೋಡಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ವರ್ಕೊಂಡು ಆರಾಮಾಗಿ ಕೂತ್ಕೋಬಹುದು. ಸೂಪರ್ ಆಗಿದೆ ನೋಡಿ ಸರ್, ಇಲ್ಲಿವರೆಗೂ ಆರಾಮಾಗಿ ಬೆಂಡ್ ಆಗುತ್ತೆ. 45 ಡಿಗ್ರಿ. 45 ಡಿಗ್ರಿ ಗಂಟ ಬೆಂಡ್ ಆಗುತ್ತೆ. Yes. ಇದು ಬಂದು ಲ್ಯಾಡರ್ ಮೇಲೆ ಹತ್ತಕ್ಕೆ. ಎಸ್ ಸರ್. ಓಕೆ, ಅಂದ್ರೆ ಇದರಲ್ಲಿ ಎಲ್ಲ ಸ್ಲಾಟ್ಸ್ ಚಾರ್ಜಿಂಗ್ ಎಲ್ಲ ಇದೆ. ಆಮೇಲೆ ವೈಫೈ, ರೀಡಿಂಗ್ ಲ್ಯಾಂಪ್ ಬರುತ್ತೆ. ಅದೇ ರೀಡಿಂಗ್ ಲ್ಯಾಂಪ್ ಪ್ಲಸ್ AC ವೆಂಟಿಲೇಷನ್ ಎಸ್ ಸರ್. ಎಲ್ಲಾ ಸೀಟಿಗೆ ಇದೆ. ಓಕೆ ಸರ್, ಇನ್ನೊಂದು ಸರ್ ಇದೇನಿದು? ಇದು ಡಿಜಿಟಲ್ ಕ್ಲಾಕ್. ಡಿಜಿಟಲ್ ಕ್ಲಾಕ್. ಎಸ್ ಸರ್. ಡಿಜಿಟಲ್ ಕ್ಲಾಕ್. ಮತ್ತೆ ನೀವು ಇನ್ನೊಂದು ನೋಡಬಹುದು, ಇಲ್ಲಿ ಇದು ಹೆಲ್ ಬಟನ್ ಬರುತ್ತೆ. ಸರ್ ಪ್ಯಾನಿಕ್ ಬಟನ್ ಇದು? ಇದೊಂದು ಪ್ಯಾನಿಕ್ ಬಟನ್. ನೀವಿಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ಬಸ್ ನ ಸೈಡ್ ಪ್ರೊಫೈಲ್, ದೊಡ್ಡ ಬಸ್. ಸೊ ಇಲ್ಲಿ ನೋಡ್ತಿರ್ಬೋದು ಏನಂತ ಡ್ರೈವಿಂಗ್ ಮಾನಿಟರ್ ಸಿಸ್ಟಮ್, ಆನ್ ಟೈಮ್ ಡಿಪಾರ್ಚರ್, ವುಮೆನ್ ಸೇಫ್ಟಿ, ಚಾರ್ಜಿಂಗ್ ಪಾಯಿಂಟ್, CCTV, ಹಾಗೆ ಲೈವ್ ಟ್ರ್ಯಾಕಿಂಗ್ ಅಂತೆಲ್ಲ ಇದೆ. ಇದೆಲ್ಲ ಏನಂತಂದ್ರೆ ಈ ಒಂದು ಟ್ರಾವೆಲಿಂಗ್ ಮಾಡೋ ಸಮಯದಲ್ಲಿ ಇಷ್ಟು ಫೆಸಿಲಿಟಿ ಸಿಗುತ್ತೆ ಅಂತ. ಮತ್ತೆ ಈ ಒಂದು ಟೈರ್ ನೋಡ್ತಿರ್ಬೋದು 22.5 ಸೈಜ್ ಟೈರ್ ಬರುತ್ತೆ, ದೊಡ್ಡ ಟೈರ್ ಇದು. ಬಟ್ ಇಲ್ಲಿ ಲಗೇಜ್ ಇಡಕ್ಕೆಲ್ಲ ಬಾಕ್ಸಸ್ ಎಲ್ಲ ಸಾಕಾಗಿದೆ. ಪ್ಲಸ್ ನೀವು ನೋಡ್ತಿರ್ಬೋದು ಎಲ್ಲ ಕೆಲಸ ಆದ ಗಾಡಿ ಇದು. ಯಾವ ಓಲೋ ಬಸ್ಗೂ ಕಮ್ಮಿ ಇಲ್ಲ, ಆ ತರ ಇದೆ. ಸೊ ರೇರ್ ಸೈಡ್ ನೋಡ್ಬೋದು. ಬಟ್ ಇದು ಸಿಂಗಲ್ ಎಕ್ಸೆಲ್ ಗಾಡಿ, ಇದು ಡಬಲ್ ಎಕ್ಸೆಲ್ ಬರಲ್ಲ, ಮಲ್ಟಿ ಎಕ್ಸೆಲ್ ಅಲ್ಲ. ಸೊ ಇದನ್ನು 22.5 ಸೈಜ್ ಟೈರು, ಫ್ರಂಟ್ ಬ್ಯಾಕ್. ಹಾಗೇನೆ ಹೇಳಿದ್ರೆ ರೇರ್ ಸೈಡ್ ನೀವು ನೋಡ್ಬೋದು. ರೇರ್ ಸೈಡ್ ಬಂದು ಈ ರೀತಿ ಇದೆ. ಸೊ ತುಂಬಾನೇ ಲಕ್ಸುರಿ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ರೇರ್ ಸೈಡ್ ಸಮೇತ LED ಟೈಲ್ ಲ್ಯಾಂಪ್ ಹಾಕಿದ್ದಾರೆ. ಸರ್ ಸಖತ್ ಸ್ಟೈಲಿಶ್ ಆಗಿದೆ ಸರ್ ಇದು. ಸರ್ ಇದನ್ನು LED ನಾ DRL ಇದು? ಇದು ಮೋಸ್ಟ್ಲಿ ನನ್ನ ಪ್ರಕಾರ ಇಂಡಿಕೇಟರ್ ಅನ್ಕೊಂಡಿದೀನಿ. ಇದು ಬಂದು ಇದು ಸ್ಟಾಪ್ ಲೈಟ್, ಇದು ಎಮರ್ಜೆನ್ಸಿ ಎಕ್ಸಿಟ್. ಮತ್ತೆ ಸೈಡ್ ಇಂದ ನೋಡಿದ್ರೆ ನೋಡಿ ಈ ರೀತಿ ಇದೆ. ದಾಮೋದರ್ ಕ್ಲಾಸ್ ಅಂದ್ರೆ ಸೇಮ್ ನೋಡಕ್ಕೆ ಸ್ಕ್ಯಾನಿಯಾ, ವೋಲ್ವೋ ತರನೇ ಇದೆ ಸರ್. ಅದೇ ಮೈಂಡ್ ಸೆಟ್ ಅಲ್ಲಿ ಅಲ್ವಾ? ಒಂಥರ ಏನು ಅಂತಂದ್ರೆ ಟಾಟಾ ಗಾಡಿ ಅಂತ ಅನ್ಸಲ್ಲ. ಟಾಟಾ ಗಾಡಿ ಅಂತ ಅನ್ಸಲ್ಲ, ಟಾಟಾದ ಒಳಗಿರೋ ಓಲೋ. ಟಾಟಾದ ಒಳಗಿರೋ ಓಲೋ. ಸೊ ಇದು ಈ ರೀತಿ ಇದೆ. ಸೊ 2 ಕಲರ್ ಇದೆ ನೋಡಿ ಗೆಳೆಯರೆ. ಇದೊಂದು ಕಲರ್ ಇದೆ, ಇದೆರಡು ಕಲರ್. ಎರಡು ಕೂಡ ಫ್ಯಾನ್ಸಿ ಕಲರೇ. ನೀವಿಲ್ಲಿ ನೋಡ್ತಿರ್ಬೋದು ಅದೊಂದು ಕಲರ್ ಇದೆ ಪ್ಲಸ್ ಇದೊಂದು ಕಲರ್. ಎರಡು ಏನು ಅಂತಂದ್ರೆ ಈ ಒಂದು ವಿಸಿಟರ್ಸ್ ಆಗ್ಲಿ ಯಾರೇ ಆಗ್ಲಿ ಒಂದು ಯಂಗ್ ಜನರೇಷನ್ಗೆ ಒಂಥರ ಇಂಪ್ರೆಸ್ ಮಾಡೋ ಕಲರ್ಸ್ ಎರಡು, ಅದು ಇದು. ಇದನ್ನ ನಾವು ಆಕ್ಚುಲಿ ಇಗ್ನಿಷನ್ ಆನ್ ಮಾಡಿಲ್ಲ, ಅದನ್ನ ನಿಮಗೆ ತೋರಿಸ್ತೀವಿ. ನೋಡ್ತಿರ್ಬೋದು ಲೈಟ್ ಇರ್ಬೋದು, ಒಳಗಡೆ ಲೈಟ್ ಕಾಣ್ತಾ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಕಂಪ್ಲೀಟ್ಲಿ ಎರಡು AC ಆಪರೇಟೆಡ್ ಬಸ್. ಈ ಬಸ್ದು ಇಂಟೀರಿಯರ್ ನಾವು ನೋಡಿ ಆಯ್ತು. ಇವಾಗ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಇದೆ, ಇದ್ರ ಇಂಟೀರಿಯರ್ ನೋಡೋಣ. ಇದ್ರದ್ದು ಏನು ಅಂತಂದ್ರೆ ಎಲ್ಲ ಹೈಡ್ರೋಲಿಕ್ ಡೋರೇ ಇರುತ್ತೆ. ಸರ್ ಓಪನ್ ಮಾಡಿ ನೋಡಿ, ಎಲ್ಲ ನಾರ್ಮಲ್ ಹೈಡ್ರೋಲಿಕ್ ಡೋರ್ಸ್. ಸೊ ಏನು ಅಂತಂದ್ರೆ ಫ್ಲೋರಿಂಗ್ ಎಲ್ಲ ಸೇಮ್ ಇದೆ. ಆ ಬಸ್ಗೂ ಈ ಬಸ್ಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಪ್ಲಸ್ ಕಾಕ್ಪಿಟ್ ವ್ಯೂ, ಡ್ರೈವರ್ ಸೀಟ್ ಎಲ್ಲಾನು ಸೇಮ್ ಇದೆ. ಸೇಮ್ ಡ್ಯಾಶ್ ಬೋರ್ಡ್ ನೋಡಬಹುದು, ಅದ್ಭುತವಾಗಿದೆ. ಇದನ್ನೇನು ಅಂತಂದ್ರೆ ಡ್ರೈವರ್ಸ್ ಅವ್ರಿಗೆ ಬೇಕಾದಂಗೆ ನೆಕ್ಸ್ಟ್ ಮೋಡಿಫಿಕೇಶನ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಳ್ತಾರೆ. ಪ್ಲಸ್ LED ಸ್ಕ್ರೀನ್, ದೊಡ್ಡ ವಿಂಡ್ಶೀಲ್ಡ್. ಸರ್ ಇದೇನಿದು? ಕ್ಯಾಮರಾ, ಡ್ಯಾಶ್ ಕ್ಯಾಮ್ ಅಲ್ವಾ? ನೋಡ್ತಿರ್ಬೋದು ಇನ್ನೊಂದು ಡ್ಯಾಶ್ ಕ್ಯಾಮ್. ಎರಡು ಗಾಡಿಗೆ ಇದೆ ಗುರು ಡ್ಯಾಶ್ ಕ್ಯಾಮ್. ಹೌದು. ಮತ್ತೆ ಇನ್ನೊಂದು ನಂಗೆ ಇಷ್ಟ ಆಗಿದೆ ಗೊತ್ತಾ, ಡ್ರೈವರ್ಗೆ ಮೊಬೈಲ್ ಇಡಕ್ಕೆ ಪೌಚ್ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಓಕೆ. ಸೊ ಇದೇನು ಅಂತಂದ್ರೆ ನೋಡಿ, ಆ ಬಸ್ಗೂ ಈ ಬಸ್ಗೂ ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಈ ಬಸ್ ಬಂದು ಕಂಪ್ಲೀಟ್ಲಿ ಬಂದು ಸ್ಲೀಪರ್ ಕೋಚ್ ನೋಡ್ತಿರ್ಬೋದು ನೋಡಿ. ಬ್ರ್ಯಾಂಡಿಂಗ್ ಪ್ಲಸ್ ಲೆದರ್ ಕುಷನ್ಸ್ ನೋಡಿ ಸೇಮ್. ಆದ್ರೆ ಅದ್ರಲ್ಲಿ ಏನು ಅಂತಂದ್ರೆ ಸೀಟಿಂಗ್ ಇತ್ತು, ಬಟ್ ಇದರಲ್ಲಿ ಸ್ಲೀಪರ್ ಇದೆ ನೋಡಿ. ಫುಲ್
100% ಇದು ಸ್ಲೀಪರ್ ಕೋಚ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಪ್ಲಸ್ ಈ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅಲ್ಲಿ ತನಕ ಟ್ಯೂಬ್ ಲೈಟ್ ನೋಡಿ ಈ ರೀತಿ ಇದೆ. ಪ್ಲಸ್ ಇದಕ್ಕೂ ಸೇಮ್ ಎ ಸಿ ವೆಂಟಿಲೇಷನ್, ರೀಡಿಂಗ್ ಲೈಟ್, ಪ್ಲಸ್ ಒಂದು ಮೊಬೈಲ್ ಹೋಲ್ಡು. ಸರ್ ಇದಕ್ಕೆ ಏನ್ ಹೇಳೋದು, ಏನ್ ಲೈಟ್ ಹೇಳೋದಕ್ಕೆ? ರೀಡಿಂಗ್ ಲ್ಯಾಂಪ್ ರೀಡಿಂಗ್ ಲ್ಯಾಂಪ್. ಅದೇ ಸರ್, ಇಲ್ಲಿ CCTV ಎಲ್ಲಿ ಬರುತ್ತೆ ಇಲ್ಲಿ? ಸರ್, ಇಲ್ಲಿ CCTV ಅಂದ್ರೆ ತೋರಿಸಿ. ಅಲ್ಲಿ ಇನ್ನು ಕಲೆಕ್ಷನ್ ಹಾಕ್ಬೇಕು. ಬಟ್ ಇಲ್ಲಿ ರೂಫ್ ನೋಡಿ ಕಂಪ್ಲೀಟ್ಲಿ AC ಆದ ಕಾರಣ ರೂಫ್ ನೋಡಿ ಸಗದಾಗಿದೆ. ರೂಫ್ ಇಲ್ಲೊಂದು ಸ್ಪೀಕರ್ಸ್ ಬರುತ್ತೆ, AC ವೆಂಟಿಲೇಷನ್ಸ್ ಬರುತ್ತೆ. ಸೊ ಕೊನೆಯದಾಗಿ ನೋಡಿ ಹಿಂದ್ಗಡೆ ಎಂಡ್ ಸೀಟ್ ಬಂದು ಈ ರೀತಿ ಇದೆ ಸರ್. ಇಲ್ಲಿ ನೋಡಿ ಈ ರೀತಿ ಇದೆ. ಇದು ಬಂದ್ಬಿಟ್ಟು ಎಮರ್ಜೆನ್ಸಿ ಎಕ್ಸಿಟ್. ಸೊ ಇಲ್ಲೊಂದು ಫೈರ್ಗೆ ಒಂದು ವ್ಯವಸ್ಥೆ ಇದೆ, ಬಸ್ ಬೆಂಕಿ ಹತ್ಕೊಂಡ್ರೆ ಅಂತ. ಸೊ ಕೊನೆಯದಾಗಿ ಈ ರೀತಿ ಇದೆ, ನೋಡ್ತಿರ್ಬೋದು ದೊಡ್ಡ ಬಸ್. ಇನ್ನೊಂದು ಹೇಳ್ತೀನಿ ಹೇಳಿ. ಇನ್ಫಾರ್ಮೇಶನ್. ಈಗ ಗೌರ್ಮೆಂಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹ. ಡ್ರೈವರ್ ಕ್ಯಾಬಿನ್ಗೂ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಡೋರ್ಸ್ ಇರಂಗಿಲ್ಲ, ಹೌದಾ? ಡೋರ್ಸ್ ಕೊಡೋಂಗಿಲ್ಲ. ಅದು ನಾನು ಅಬ್ಸರ್ವ್ ಮಾಡಿದೆ ಸರ್. ಆಗ್ಲೇ ಏನು ಅಂತಂದ್ರೆ ಸರ್ ಏನ್ ಹೇಳ್ತಿರೋದು ಅಂತಂದ್ರೆ, ಅಕಾರ್ಡಿಂಗ್ ಟು ಲಾ, ಇವಾಗ ಹೊಸ ಲಾ ಪ್ರಕಾರ ಡ್ರೈವರ್ಗೂ ಮತ್ತೆ ಪ್ಯಾಸೆಂಜರ್ ಮಧ್ಯೆ ಯಾವುದೇ ರೀತಿಯ ಒಂದು ತಡೆ ಇರಬಾರ್ದು, ಇಬ್ಬರಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳ್ಕೊಂಡು ನೋಡಿ, ಇಲ್ಲಿ ಡೋರ್ ಇಲ್ಲ, ಇಲ್ಲಿ ಯಾವುದೇ ರೀತಿ ಡೋರ್ ಇಲ್ಲ. ಏನು ಅಂತಂದ್ರೆ ಲಾಸ್ಟ್ ಟೈಮ್ ಬಸ್ಸಿಗೆ ಬೆಂಕಿ ಹಾಕೊಂಡಾಗ Yes, sir. ಈ ಡೋರ್ ಇಂದಾನೆ ಪ್ರಾಬ್ಲಮ್ ಆಗಿ ಜನರು ಸತ್ತಿರೋದು. Yes. ಬೆಂಗಳೂರಲ್ಲಿ ಹೌದೌದು, ಬೆಂಗಳೂರು ಹತ್ರ ಎಲ್ಲೋ ಆಗಿತ್ತು, ತುಮಕೂರು ರೋಡಲ್ಲೆಲ್ಲೋ. Yes, sir. ಅವಾಗ ಕೀ ಒಂದು ಡೋರ್ ಓಪನ್ ಆಗದೇನೆ ತುಂಬಾ ಜನ ಸತ್ತೋಗಿದ್ರು. ಸೊ ಇವಾಗ ನೋಡಿ ಇಲ್ಲಿಗ ಡೋರ್ ಇಲ್ಲ, ಜಸ್ಟ್ ಒಂದು ಸ್ಕ್ರೀನ್ ಹಾಕ್ತಾರೆ. ಈ ಸ್ಕ್ರೀನ್ ನೀವು ಓಡ್ಕೊಂಡು ಪಾಸ್ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿ ಬೆಲ್ಟ್, ಸೀಟ್ ಸೇಫ್ಟಿ ಸೈಡ್ ಬೆಲ್ಟ್ ಕೂಡ lock ಆಗುತ್ತೆ. ಬೆಲ್ಟ್ ಕೂಡ ಇರುತ್ತೆ. ಇದು Yes, ಬಿಡಿ, sir. ಇದೆಲ್ಲ ತಪ್ಪಿಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ಅದೇ ಓಪನ್ ಆಗ್ಬೇಕಷ್ಟೇ. ಓಕೆ, ಸೊ ಇದು ಬಂದು ಈ ಒಂದು ವೆಹಿಕಲ್ ನ ಇಂಟೀರಿಯರ್ ಪ್ಲಸ್ ಲೈಟಿಂಗ್ ಎಲ್ಲ ಸೂಪರ್ ಆಗಿದೆ. ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ಅಲ್ಲಿ ನೋಡಿ ಬ್ರ್ಯಾಂಡಿಂಗ್ ಬಂದು ಪಡಿಕಲ್ ಅಂತ ಇದೆ. ಪಡಿಕಲ್ ಅನ್ನೋ ಬ್ರ್ಯಾಂಡಿಂಗ್ LED ಲೈಟ್ಸ್ ಅಲ್ಲಿ ನೋಡಿ ನೈಟ್ ಟೈಮ್ ಅಲ್ಲಿ ಎಷ್ಟು ಚಂದ ವಿಸಿಬಿಲಿಟಿ ಇದೆ ಅಂತ. ಹಾಗೇನೆ ಆಗಲೇ ಹೇಳ್ದಂಗೆ ನೋಡಿ DRL ಲೈಟ್ಸ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ, ವಿತ್ ಫಾಗ್ ಲ್ಯಾಂಪ್. ಸೊ ಈ ಲೈಟು ಹೆಡ್ ಲ್ಯಾಂಪ್ ಕತ್ತದಾಗ ಗಾಡಿದು ವಿಸಿಬಿಲಿಟಿ ಡ್ರೈವರ್ಗೆ ಮ್ಯಾಸಿವ್ ಆಗಿರುತ್ತೆ. ಸೊ ಬಾಡಿದು ಸೈಡ್ ಲೈನ್ ನೋಡಿ ನೈಟ್ ಟೈಮ್ ಅಲ್ಲಿ ಈ ರೀತಿ ಕಾಣುತ್ತೆ. ಹೇಳಲ್ಲ ಸರ್, ಇನ್ನೊಂದು ಟಾಟಾ ಮೋಟರ್ಸ್ ಚಾಸಿ, ಇದು ಚಾಸಿಗೆ ಬಿಲ್ಡ್ ಆಗಿರೋದು, Build ಆಗಿರೋದು. ಆಗಿರೋ ಕ್ವಾಲಿಟಿ ನೋಡಿ, ಹೌದು, ಮತ್ತೆ ಒಂದು ಫಿನಿಶಿಂಗ್ ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ಏನು ಏನ್ ಗೊತ್ತೇ correct ಆಗಲ್ಲ, ಆಗಿಲ್ಲ. ಗೊತ್ತೇ ಆಗಲ್ಲ. ಏನು ಅಂತಂದ್ರೆ ತುಂಬಾ ಟೇಸ್ಟ್ಫುಲ್ ಆಗಿ ಮಾಡೋ ರೀತಿ ಇದೆ. ಸೊ ವೋಲ್ವೋ ಲುಕಿಂಗ್ ಬಂದಿದೆ. ವೋಲ್ವೋ, ಸ್ಕಾನಿಯಾ ಏನು ಅಂತಂದ್ರೆ Scania. ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದೆ. ಏನು ಅಂತಂದ್ರೆ ಬಾಡಿ ಬಿಲ್ಡಿಂಗ್. ಸರ್, ಸೊ ಕೊನೆಯದಾಗಿ ಅದೇ ಕ್ವಶನ್ ಕೇಳೋಣ ಸರ್, ಏನಂತಾರೆ ಎಷ್ಟಾಗುತ್ತೆ ಸರ್ ಅಮೌಂಟ್? ಸರ್ ಇದು ಬಂದು ಬರೀ ಚಾಸಿ ವೆಹಿಕಲ್ ತಗೊಳ್ಳೋದಾದ್ರೆ 45 lakhs ಆಗುತ್ತೆ. 45 ಲಕ್ಷ, ಫುಲ್ಲಿ ಬಿಲ್ಟ್ ಬೇಕಂದ್ರೆ 85. 85 ಆಗುತ್ತೆ. ಏನು ಅಂತಂದ್ರೆ ಈಗ ಈ ತರ ಕಾಸು ಬೇಕು ಅಂತಂದ್ರೆ ನಿಮ್ದೊಂದು ಕಾಂಟ್ಯಾಕ್ಟ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹಾ. ಫೋನ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಏನು ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಯಾವುದೇ ವೆಹಿಕಲ್ ಎನ್ಕ್ವೈರಿ ಇರಲಿ, ಏನು ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ನಂಬರ್ ಹಾಕಿರ್ತೀನಿ, ಖಂಡಿತ ಹೋಗ್ಲಿ. ಇವ್ರು ಏನಂತಂದ್ರೆ ಬೆಸ್ಟ್ ಆಫರ್ ಇವ್ರ ಕೈಲಿ ಏನ್ ಮಾಡಕ್ಕಾಗುತ್ತೆ ಅದೊಂದು ನನ್ನ ಸಬ್ಸ್ಕ್ರೈಬರ್ಗೆ ಕೊಡ್ತಿರೋದು. ಖಂಡಿತ ಕೊಡೋಣ ಸರ್. ಓಕೆ, ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ನಿಮಗೆ ಬೇಕಾದ ಮಾಹಿತಿ ತಗೊಂಡಿದ್ದೀನಿ. ಏನಂತಂದ್ರೆ ಈ ಒಂದು ಗಾಡಿ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಇದೆ ಗುರು. ಏನಂತಂದ್ರೆ ನೋಡ್ಬೋದು ಗಾಡಿ, ಏನು ಅಂತಂದ್ರೆ ಈ ಗಾಡಿ ಏನ್ ಸಾಕಿ 2 ಕಣ್ಣು ಸಾಲಲ್ಲ, ಅದಕ್ಕೆ ನೋಡಿ ಕನ್ನಡಕ ಹಾಕೊಂಡು 4 ಕಣ್ಣು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ. ಸೊ ಇದಿಷ್ಟು ಹೇಳ್ತಾ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ.